ನಮಸ್ಕಾರ ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಕೋವಿಡ್-19 ರೋಗಿಗಳ ನರಕಯಾತನೆ, ಬೆಡ್ಗಳು, ಔಷಧ, ಆಕ್ಸಿಜನ್ ಇಲ್ಲದೆ ಹೈರಾಣಾಗುತ್ತಿರುವ ರೋಗಿಗಳು. ಬೀದರ್ ಜಿಲ್ಲಾ ಕೋವಿಡ್-19 ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಜಿಲ್ಲಾಧಿಕಾರಿ ಶಾಸಕ ರಹೀಂಖಾನ್. ಬೀದರ್ ನಗರಸಭೆ ಚುನಾವಣೆ ವಾರ್ಡ್ ಸಂಖ್ಯೆ 29ರಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಭು ಶೆಟ್ಟಿ ಮಾಣಿಕಪ್ಪ ಮತಯಾಚನೆ. ರಾಮನವಮಿ ನಿಮಿತ್ತ ರಾಮ ಭಾವಚಿತ್ರದ ಭವ್ಯ ಮೆರವಣಿಗೆ. ಬೀದರ್ ನಗರಸಭೆ ಚುನಾವಣೆ ವಾರ್ಡ್ ಸಂಖ್ಯೆ 30ರಲ್ಲಿ ಜೆಡಿಎಸ್ ಅಭ್ಯರ್ಥಿ ಪರವಾಗಿ ಧನರಾಜ್ ಹಂಗರ್ಗಿ ಮತಯಾಚನೆ. ಬೀದರ್ ನಗರಸಭೆ ಚುನಾವಣೆ ವಾರ್ಡ್ ಸಂಖ್ಯೆ 20ರಲ್ಲಿ ಜೆಡಿಎಸ್ ಅಭ್ಯರ್ಥಿ ಅರವಿಂದ್ ಮತಯಾಚನೆ. ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಆಶೀರ್ವಾದ ಹೋಮ್ ಕೇರ್ ನರ್ಸಿಂಗ್ ಸರ್ವಿಸ್ ಉದ್ಘಾಟಿಸಿದ ರಾಜ್ಕುಮಾರ್ ಮಾಳ್ಗೆ. ಬೀದರ್ ನಗರಸಭೆ ಚುನಾವಣೆ ವಾರ್ಡ್ ಸಂಖ್ಯೆ 20ರಲ್ಲಿ ಬಿಜೆಪಿ ಅಭ್ಯರ್ಥಿ ನಿತಿನ್ ನವಲ್ಕರ್ ಪರವಾಗಿ ಬಿಜೆಪಿ ಬೀದರ್ ಜಿಲ್ಲಾಧ್ಯಕ್ಷರಿಂದ ಮತಯಾಚನೆ. ಸುದ್ದಿಯ ವಿವರಗಳು. ಕಳೆದ ಒಂದು ವಾರದಿಂದ ಬೀದರ್ ಜಿಲ್ಲೆಯಲ್ಲಿ ಕೋವಿಡ್-19 ಕೊರೋನಾ ಪ್ರಕರಣಗಳು ತೀವ್ರಗತಿಯಲ್ಲಿ ಹೆಚ್ಚಾಗುತ್ತಿದ್ದು, ಬೀದರ್ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳ ಹಾಗೂ ನೆರೆ ಆಂಧ್ರ ಮತ್ತು ಮಹಾರಾಷ್ಟ್ರದ ರೋಗಿಗಳು ಸಹ ಬೀದರ್ ನಗರದಲ್ಲಿರುವ ಬ್ರಿಮ್ಸ್ ಬೋಧಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬರುತ್ತಿರುವ ಹಿನ್ನೆಲೆಯಲ್ಲಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಬೆಡ್, ಹಾಸಿಗೆಗಳ ಕೊರತೆ ಜೊತೆಗೆ ಔಷಧ, ಇಂಜೆಕ್ಷನ್ ಮತ್ತು ಆಕ್ಸಿಜನ್ ಕೊರತೆ ಕಂಡು ಬರುತ್ತಿದೆ. ಆಸ್ಪತ್ರೆಯಲ್ಲಿ ಬೆಡ್ಗಳು ಇಲ್ಲದ ಕಾರಣ ರೋಗಿಗಳು ಆಸ್ಪತ್ರೆ ಆವರಣದಲ್ಲಿ ಮಲಗಿರುವ ದೃಶ್ಯಗಳು ನೋಡಬಹುದು. ಉಸಿರಾಟದ ತೊಂದರೆಯಿಂದ ಭಾಲ್ಕಿ ಪಟ್ಟಣದಿಂದ ಬೀದರ್ ಬ್ರಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯಲು ಏಪ್ರಿಲ್ 18ರಂದು ಬೀದರ್ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಬಂದಿರುವ ರೋಗಿ ಕಳೆದ 4 ದಿನಗಳಿಂದ ಆಸ್ಪತ್ರೆಯ ಹೊರಗಡೆ ಮಲಗಿರುವ ದೃಶ್ಯ ನೋಡಬಹುದು. ಇದು ಭಾಲ್ಕಿ ಪಟ್ಟಣದ ಒಬ್ಬ ರೋಗಿಯ ಕಥೆ ಇಲ್ಲ. ಹೀಗೆ ಅನೇಕ ರೋಗಿಗಳು ಬೀದರ್ ನಗರದ ಕೋವಿಡ್-19 ಆಸ್ಪತ್ರೆ ಆವರಣದಲ್ಲಿ ಕಾಣಬಹುದಾಗಿದೆ. ಕೆಲವೊಂದು ರೋಗಿಗಳು ಆಂಬ್ಯುಲೆನ್ಸ್ನಲ್ಲಿಯೇ ಇದ್ದಾರೆ. ಕೆಲವರು ಆಸ್ಪತ್ರೆ ಆವರಣದ ಕಟ್ಟೆಗಳ ಮೇಲೆ ಮಲಗಿರುವುದು ಕಾಣಬಹುದಾಗಿದೆ. ಈ ಸಂದರ್ಭದಲ್ಲಿ ಭಾಲ್ಕಿ ಪಟ್ಟಣದಿಂದ ಬೀದರ್ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯಲು ಬಂದಿರುವ ರೋಗಿ ಶಿವ ಭಾಲ್ಕಿ ಅವರು ಮಾತನಾಡುತ್ತಾ, ಉಸಿರಾಟದ ತೊಂದರೆ ಇದೆ. ಚಿಕಿತ್ಸೆಗಾಗಿ ಏಪ್ರಿಲ್ 18ರಂದು ಬಂದಿದ್ದೇನೆ. ಬೆಡ್, ಹಾಸಿಗೆಗಳು ಇಲ್ಲವೆಂದು ಅಡ್ಮಿಟ್ ಮಾಡಿಕೊಂಡಿಲ್ಲ. ಕೋವಿಡ್-19 ಟೆಸ್ಟ್ ಸಹ ಮಾಡಲಾಗಿದೆ, ಆದರೂ ವರದಿ ಇನ್ನೂ ಬಂದಿಲ್ಲ ಎಂದರು. ಅಬ್ದುಲ್ ಸತ್ತರ್ ಅವರು ಮಾತನಾಡುತ್ತಾ, ಬೀದರ್ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬೆಡ್, ಹಾಸಿಗೆಗಳು ಇಲ್ಲ, ಔಷಧವೂ ಇಲ್ಲ, ಇಂಜೆಕ್ಷನ್ಗಳು ಇಲ್ಲ, ಆಕ್ಸಿಜನ್ ಸಹ ಇಲ್ಲದಂತಾಗಿದೆ. ಹೀಗಾಗಿ ರೋಗಿಗಳು ಆಸ್ಪತ್ರೆ ಆವರಣದಲ್ಲಿ ಮಲಗಿದ್ದಾರೆ ಎಂದರು. ರಾಜ್ಯ ಸರ್ಕಾರ ಈ ಕೂಡಲೇ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿ ರೋಗಿಗಳ ಪ್ರಾಣ ರಕ್ಷಣೆ ಮಾಡಬೇಕು ಎಂದರು. ಸುರೇಶ್ ಭಾಲ್ಕಿ ಅವರು ಮಾತನಾಡುತ್ತಾ, ಕಳೆದ ಏಪ್ರಿಲ್ 18ರಂದು ಉಸಿರಾಟದ ತೊಂದರೆಯಿಂದ ನರಳುತ್ತಿದ್ದ ನನ್ನ ಸಂಬಂಧಿಯನ್ನು ಚಿಕಿತ್ಸೆಗಾಗಿ ಬೀದರ್ ಸರ್ಕಾರಿ ಆಸ್ಪತ್ರೆಗೆ ತರಲಾಗಿದೆ. 4 ದಿನವಾದರೂ ಇನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಕೊಂಡಿಲ್ಲ. ಕೇಳಿದರೆ ಬೆಡ್, ಹಾಸಿಗೆಗಳು ಇಲ್ಲ ಎಂದು ವೈದ್ಯರು ಹೇಳುತ್ತಾರೆ ಎಂದರು. ರೋಗಿಯನ್ನು ಆಂಬ್ಯುಲೆನ್ಸ್ನಲ್ಲಿ ಚಿಕಿತ್ಸೆ ತಂದಿರುವ ಚಾಲಕ ಗುರು ಅವರು ಮಾತನಾಡುತ್ತಾ, ವೈದ್ಯರು ಕೋವಿಡ್-19 ಆಸ್ಪತ್ರೆಯಿಂದ ಬ್ರಿಮ್ಸ್ ಬೋಧಕ ಆಸ್ಪತ್ರೆಗೆ ಹೀಗೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡಿಸುತ್ತಿದ್ದಾರೆ. ಆದರೆ ರೋಗಿಗೆ ಅಡ್ಮಿಟ್ ಮಾಡಿಕೊಂಡಿಲ್ಲ ಎಂದರು. ಬ್ರಿಮ್ಸ್ ನಿರ್ದೇಶಕ ಶಿವಕುಮಾರ್ ಶೆಟ್ಕರ್ ಅವರು ಮಾತನಾಡುತ್ತಾ, ಬೀದರ್ ನಗರದ ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ 560 ಬೆಡ್ ಹಾಸಿಗೆಗಳಿವೆ. ಇಲ್ಲಿ ಬೆಡ್, ಹಾಸಿಗೆಗಳ ಕೊರತೆ ಇಲ್ಲ ಎಂದರು. अंदर नहीं लिए कुछ नहीं, जब बुखार ठंडी हो गई दूसरा कहाँ से कर ले।
ಬರ್ತಾಯಿಲ್ಲ ಸರ್ ಹೊರಗೆ ಸರ್ ಜೊತೆ ಮಾತಾಡ್ರಿ. ಹಾಂ ಬೇಕಲು ಅಂತೇಳಿ ಗೋಲಿ ಅದು ಪ್ರೋ ಮೆಡಿಕಲ್ ಸಿಗ್ತಾ ಇಲ್ಲ, ಇದು ಕೊಡ್ತಾ ಇಲ್ಲ. 3 ದಿವಸ ಆಯ್ತು ಸರ್ ಇಲ್ಲೇದಲ್ಲ ಸರ್ಗೆ ಹೇಳಿ. ಅದೇ ಸರಿ ಹೇಳಿದ್ದೀವಿ ಹೊರಗಡೆ ಇದೆ. ಹೇಳ್ರಕ್ಕ ಈಗ ಏನಲ್ಲತ್ತಾರ? ಎಲ್ಲಿಯಾರ ಸರ್ ಬಾಲ್ಕಿ ಬಂದಿದ್ದೆವು ನಾವು. ವಿಶ್ವಾಸ ಹೊಟ್ಟೆ ಬರೋಂಟಿರೋದು ಸರ್. ಅದಕ್ಕೆ ಜಾಗ ಖುಲ್ಲ ಅದೇನಿಲ್ಲ ನೋಡೋಕೆ ಸರ್ ಅಣ್ಣವ್ರು ನಮ್ದು. ಈಗ ಎಷ್ಟು ದಿನ ನೀವು ಬಂದು? ಇಲ್ಲಿ ಬಂದ ಸಿ 3 ದಿನ ಸರ್. ಇನ್ನೂ ತನಕ ನೋಡಿಲ್ಲ. ಇನ್ನೂ ನೋಡಿಲ್ಲ ಸರ್. ಎಲ್ಲಿ ಮಾಡೋಣ ಏನಂತಾರೆ? ಜಾಗನೇ ಇಲ್ಲ ಅಂತಾರೆ. ಅಣ್ಣಾರ ಸರ್ ಜಾಗ ಇಲ್ಲ ಅನ್ನತ್ತಾರೆ. ಬೆಡ್ ಇಲ್ಲ ಬೆಡ್ ಇಲ್ಲ ಅನ್ನತ್ತಾರೆ. ಬೆಡ್ ಇಲ್ಲ, ಆಕ್ಸಿಜನ್ ಇಲ್ಲ ಅಂತ ಅನ್ನತ್ತಾರೆ. ನಿಮಗೇನು ಪ್ರಾಬ್ಲಮ್? ಅದೇ ವಿಶ್ವಾಸೇ ಬರೋಂಟ್ರಿ ಹೊಟ್ಟೆ ಈಗ ನಿಮಗೆ ಒಳಗೆ ತೊಗೊಂಡ್ರ ಇಲ್ಲ? ತಗೊಂಡಿಲ್ಲ ಸರ್. ಇಲ್ಲಿ ನೀವು ಟೆಸ್ಟ್ ಮಾಡ್ಕೊಂಡ್ರಿ ಸರ್? ಏನು ಸರ್? ಟೆಸ್ಟ್ ಮಾಡ್ಕೊಂಡ್ರಿ? ಹಾಂ. ಇನ್ನೂ ರಿಪೋರ್ಟ್ ಬಂದಿಲ್ಲ ರೀ? ಟೆಸ್ಟ್ ರಿಪೋರ್ಟ್ ಬಂದಿದೆ ಸರ್. ಹೌದ್ರಿ. ಏನು ಸರ್? ಇಲ್ಲ ಕೋವಿಡ್ ಟೆಸ್ಟ್ ಮಾಡ್ಕೊಂಡ್ರಿ? ಹಾಂ, ಇಲ್ಲೇ ಬರ್ಕೊಂಡಿದ್ದೆವು. ಏನೇ ಅಂತ ಇನ್ನೂ ಬಂದಿಲ್ಲ ಸರ್. ಇನ್ನೂ ರಿಪೋರ್ಟ್ ಬಂದಿಲ್ಲ? ರಿಪೋರ್ಟ್ ಅದು ಬಂದಿಲ್ಲ. ಇನ್ನೂ ಬಂದು ನೋಡಿ 8 ತಾರೀಕು ಸರ್. ಯಾಕಂದರೆ ಇವತ್ತು 21. ಕೋವಿಡ್ ಪರಿಸ್ಥಿತಿ ಭಾಳ ಹದಗೆಟ್ಟಿದೆ. ಯಾಕಂದರೆ ಔಟ್ಸೈಡ್ ಮಹಾರಾಷ್ಟ್ರ ಮತ್ತು ಆಂಧ್ರ ಕಡೆಯಿಂದ ಜನ ತುಂಬ ಬರ್ತಾ ಇದ್ದಾರೆ. ಇಲ್ಲಿ ಪೇಷಂಟ್ ಜಾಸ್ತಿ ಆಗಿದ್ದಾರೆ. ಅರೇಂಜ್ಮೆಂಟ್ ಆಗಬೇಕು. ಔಟ್ಸೈಡ್ ಇಲ್ಲಿ ಹಾಸ್ಟೆಲ್ಸ್ ಆಗಲಿ, ಲಾಜಸ್ ಆಗಲಿ ತೊಗೊಳ್ಬೇಕು. ಇಲ್ಲಿ ಡಾಕ್ಟರ್ಸ್ ಅಂತೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಡಾಕ್ಟರ್ಸ್ ರಿಕ್ವೈರ್ಮೆಂಟ್ ಇದೆ. ಇನ್ನೂ ಮೆಡಿಸಿನ್ಸ್ ಬೇಕು. ಮೆಡಿಸಿನ್ಸು ಇನ್ನೂ ಸಪ್ಲೈ ಆಗಬೇಕು, ಇಂಜೆಕ್ಷನ್ಸ್ ಅದು. ಅದಕ್ಕೆ ಬೀದರ್ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಅದಕ್ಕೆ ಸರ್ಕಾರ ಇದ್ರ ಮೇಲೆ ಸ್ಪೆಷಲ್ ಕೇರ್ ತೊಗೊಂಡು ಇದು ಪೇಷಂಟ್ಗಳಿಗೆ ಅರೇಂಜ್ಮೆಂಟ್ ಮಾಡಬೇಕು. ಜನ ತುಂಬ ಸಾಯ್ತಾ ಇದ್ದಾರೆ. ನಮ್ಮ ಅಪೀಲ್ ಇಷ್ಟ ಇದೆ ಸರ್ಕಾರದಿಂದ. MLA ಸಾಹೇಬ್ರನ್ನೂ ಜನರಿಗೆ ಹೇಳ್ತಾ ಇದ್ದಾರೆ, ಡಾಕ್ಟರ್ಸು ಹೇಳ್ತಾ ಇದ್ದಾರೆ. ಆದರೆ ಎಷ್ಟು ಬೇಕು. ಅದಕ್ಕೆ ನಾವು ಕಳ್ಕಳಿಯಿಂದ ಮನವಿ ಮಾಡ್ತೇವೆ ಸರ್ಕಾರಕ್ಕೆ. ಅರ್ಜೆಂಟು ಮೆಡಿಸನ್ಸು ಪ್ಲಸ್ ಇಲ್ಲಿ ಪೇಷಂಟ್ಗಳು ಇರೋಕ್ಕೆ ಬೇರೆ ಕಡೆ ಅರೇಂಜ್ಮೆಂಟ್ ಮಾಡಬೇಕು. ಜಾಗ ಸಾಕಾಗ್ತಾ ಇಲ್ಲ. ಯಾಕಂದರೆ ಮಹಾರಾಷ್ಟ್ರದಿಂದ ತುಂಬ ಜನ ಬರ್ತಾ ಇದ್ದಾರೆ. ಆಂಧ್ರ ಇಲ್ಲಿ ನಮ್ಮ ಲೋಕಲ್ದವ್ರು ಇದ್ದರೆ ಏನಾದರೂ ಆಗ್ತಿತ್ತು. ಅದಕ್ಕೆ ಸರ್ಕಾರ ಇದ್ರ ಮೇಲೆ ನೋಡಿ ಸ್ಟ್ರಿಕ್ಟ್ಲಿ ಇದು ಆ್ಯಕ್ಷನ್ ತೊಗೊಳ್ಬೇಕಂತ ನನ್ನ ಕಳ್ಕಳಿಯಿಂದ ಬೀದರ್ ಜನರ ಕಡೆಯಿಂದ ಮನವಿ. 4 ದಿನ ಆಯಿತು ಅವ್ರು ಅನ್ನೋಯ್ತು ನಾವು ಸುಸ್ಸು ಅಂತ. ಏನಲ್ಲತ್ತಾರ ಡಾಕ್ಟ್ರು? 4 ದಿನದ ಬೆಡ್ ಇಲ್ಲ, ಇದು ಇಲ್ಲ, ಅದು ಇಲ್ಲ ಅನ್ನತ್ತಾರ. ನಿಮ್ಮ ರಿಪೋರ್ಟ್ ಬರೋಸ್ತಾನ ನೀವು ಮಾಡಲ್ಲ ಅಂತಾರ. ರಿಪೋರ್ಟ್ ಬರೋಸ್ತಾನ ಏನು ಸಾಯ್ಬೇಕು ನಾವು. ಅದು ಏನದ ಅದು ಏನಾಗ್ತಾಯಿದೆ ಸರ್ ಅವ್ರಿಗೆ? ಏನು ಸಮಸ್ಯೆ ಇದೆ? ಅವ್ನಿಗೆ ಸಾಸ್ ಪ್ರಾಬ್ಲಮ್ ಐತೆ ಸರ್. ಅವ್ನಿಗೆ ಆಕ್ಸಿಜನ್ ಜರೂರತ್ ಇದೆ. ಈಗ ಇನ್ನೂ ತನಕ ಡಾಕ್ಟ್ರ್ ಬಂದು ಏನು ಇದು ನೋಡಿಲ್ಲ? ಏನು ಬಿ ಇಲ್ಲ ಸರ್. ಖಾಲಿ ಅದು ಇದು ಮಾಡಿದ್ರು. ಅದು ಸಿಂಪಲ್ ತಗೊಂಡ್ರೆ ಅದು ಬಿ ರಿಪೋರ್ಟ್ ಬರ್ತದೆ ಅಂತಂದ್ರು. ಈಗ 4 ದಿನ ಆಯ್ತು ರಿಪೋರ್ಟ್ ಇಲ್ಲ, ಏನಿಲ್ಲ. ಮೆಸೇಜ್ ಬರ್ತದೆ ನಿಮ್ಮ ಫೋನಿಗೆ ಅಂತ. ಇನ್ನು ಏನು ಭೀ ಇಲ್ಲ. ಈಗ ಕೆರವಡ್ದಾಗ ಹೋಗಿದ್ದೀವಿ, ಅಲ್ಲಿ ಭೀ ಆಕ್ಸಿಜನ್ ಇಲ್ಲ. ಅಲ್ಲಿ ಭೀ ಈಗ 10,000 ರೂಪಾಯಿ ಫೈನ್ ತುಂಬ ಬಂದಿದ್ದೀವಿ. 10,000 ತುಂಬ ಬಂದೆ. ಇನ್ನೂ 1 ರೂಪಾಯಿದು ಏನೋ ಇಲಾಜ್ ಆಗಿಲ್ಲ. ಇಲ್ಲ ಅಡ್ಮಿಟ್ ಮಾಡ್ಕೊಂಬಲ್ಲ, ಜಾಗ ಇಲ್ಲ ಅಲ್ತಾರೆ. ಬೆಡ್ ರೆಡಿ ಇಲ್ಲ ಅಂತ. ಹಾಂ, ಪೇಷಂಟ್ ಈ ಕಡೆಯಿಂದ ಆ ಕಡೆ ಕಳಿಸ್ಲತ್ತಾರ, ಆ ಕಡೆಯಿಂದ ಈ ಕಡೆ ಕಳಿಸ್ಲತ್ತಾರ. ಅಡ್ಮಿಂಟೇ ಮಾಡ್ಕೊಂಡಿರಿ ಸರ್.
ಯಾರು ಭೀ ಇದು ಮಾಡ್ತಾ ಇಲ್ಲ. ಯಾರೂ ಇಲ್ಲ. ಅವ್ರು ಆ ಕಡೆ ಇವ್ರು ಈ ಕಡೆ ಕಳಿಸ್ತಾರೆ. ಅವ್ರು ನೆಗೆಟಿವ್ ಇದೆ ಸರ್. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಕಳಿಸ್ಲತ್ತಾರೆ. ಏನು ಮಾಡ್ಯಾರ ಸರ್? ಈಗ ಇದು ಆಕ್ಸಿಜನ್ ಪ್ರಾಬ್ಲಮ್. ಬೆಡ್ ಎಲ್ಲ ಏನು ಭೀ ಬೆಡ್ಡೇ ಖಾಲಿ ಇಲ್ಲ ಸರ್. ಬೆಡ್ ಖಾಲಿ ಇಲ್ಲ ಅಂತಾರೆ. ಆ ಕಡೆಯಿಂದ ಈಚೆಗೆ ಹೋಗಲ್ತಾರೆ, ಈಚೆಗೆ ಆಚೆಗೆ ಹೋಗಲ್ತಾರೆ. ಹೇಳತ್ತಿ 2 ಸರ್ತಿ ತಿರುಗಿದೆ ಆ ಕಡೆಯಿಂದ ಈ ಕಡೆ. ಹಿಡಿತಾನೆ ಇಲ್ಲ ರೀ. ಹಾಂ, ಕೋವಿಡ್ ಸಲುವಾಗಿ ನಮ್ಮ ಹತ್ರ 560 ಬೆಡ್ಸ್ ಇದೆ. ಬೆಡ್ಸ್ದು ಏನೂ ಕೊರತೆ ಇಲ್ಲ. ಈಗ ನಿನ್ನೆ ಒಂದು ಇನ್ಸಿಡೆಂಟ್ ಏನೋ ಕೇಳ್ತಾ ಇದ್ದರು. ಬಟ್ ಪ್ರೊಸೆಸ್ ಇರುತ್ತೆ, ಅದು ಅಡ್ಮಿಷನ್ಸ್ ಪ್ರೊಸೆಸ್ಸು, ಅದು ಲೇಟ್ ಆಗಿರ್ಬೋದು. ಆ ಟೈಪ್ ಬೇರೆ ಬೆಡ್ಡಿದ್ದು ಏನು ಸಮಸ್ಯೆ ಇಲ್ಲ. ಯಾವ ಪೇಷಂಟ್ಸ್ನೂ ಹೊರಗಡೆ ಮಲ್ಕೊಂಡಿಲ್ಲ. ನಾವೆಲ್ಲರಿಂದ ರೆಡಿ ಇದೆ. ಆಕ್ಸಿಜನ್ ಸಪ್ಲೈ ಇದೆ, ಎಲ್ಲ ಕರೆಕ್ಟಾಗಿ ನಡೀತಾ ಇದೆ. ಏನಿಲ್ಲ, ಯಾವುದೇ ಇರ್ಬೋದು. ಪ್ರೊಸೆಸ್ ಆಗಲಿಕ್ಕೆ ಲೇಟ್ ಆಗುತ್ತೆ ಅಲ್ಲ, ಅಡ್ಮಿಷನ್ಸ್ ಪ್ರೊಸೆಸ್ಸು ಅದು ಮಾಡ್ತಾರೆ. 2 ದಿನ ಆಯ್ತು ಅಲ್ಲೇ ಮಕ್ಕೊಂಡಿರ್ತವ್ರು, ತಗೊಂಬಲ್ಲಿ ಹೋಗಿರತ್ತವ್ರು. ಇಲ್ಲಿಲ್ಲ, ಹೊರ ರಾಜ್ಯದಿಂದ ಜನ ಬರ್ತಾ ಇದ್ದಾರೆ, ಅವ್ರೂ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಫ್ಲೋ ಸ್ವಲ್ಪ ಜಾಸ್ತಿ ಆಗಿದೆ. ಬೇರೆದೇನು ವಿಷಯ ಇಲ್ಲ. ಬೆಡ್ ಬಗ್ಗೆದಾಗ ಏನೂ ಕೊರತೆ ಇಲ್ಲ, ಎಲ್ಲ ಸ್ಮೂತಾಗಿ ನಡೀತು. ಇಲ್ಲಿ ಮೇಲೆ ಮಲ್ಕೊಂಡಿದ್ದಲ್ಲ, ಅಡ್ಮಿಷನ್ಸ್ ಅಲ್ಲದೆ ಕೂತ್ಕೊಂಡಿದ್ರು. ಸ್ವಲ್ಪ ಉಸಿರಾಟ ಪ್ರಾಬ್ಲಮ್ ಇದ್ದಾಗ ಅವರು ಸ್ಟ್ರೆಚರ್ಸ್ ಮೇಲೆ, ಚೇರ್ ಮೇಲೆ ಕೂತ್ಕೊಂಡಿರ್ಬೋದು ಅಷ್ಟೇ, ಬೇರೆದೇನು ವಿಷಯ. ಬೀದರ್ ನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋವಿಡ್-19 ರೋಗಿಗಳಿಗೆ ಆಕ್ಸಿಜನ್, ಔಷಧ, ಬೆಡ್, ಹಾಸಿಗೆಗಳ ಕೊರತೆಯಿಂದ ರೋಗಿಗಳು ಕೋವಿಡ್-19 ಆಸ್ಪತ್ರೆ ಆವರಣದಲ್ಲಿ ಮಲಗಿದ್ದರೆಂಬ ಸುದ್ದಿ ಟಿವಿಗಳಲ್ಲಿ ಪ್ರಸಾರವಾದಂತೆ ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಮತ್ತು ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು ಕೋವಿಡ್-19 ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಅವರು ಮಾತನಾಡುತ್ತಾ ಕೋವಿಡ್-19 ರೋಗಿಗಳಿಗಾಗಿ ಬೀದರ್ ನಗರದಲ್ಲಿ ಕೋವಿಡ್ ಕೇರ್ ಸೆಂಟರ್ಗಳು ತೆರೆಯಲಾಗಿದೆ. ಆದರೂ ಬೀದರ್ ನಗರದಲ್ಲಿರುವ 100 ಹಾಸಿಗೆ ಸರ್ಕಾರಿ ಆಸ್ಪತ್ರೆ, ಶಾಹೀನ್ ಕಾಲೇಜು ಸೇರಿದಂತೆ ಸುಮಾರು 5-6 ಕೋವಿಡ್ ಕೇರ್ ಸೆಂಟರ್ಗಳು ಕಾರ್ಯನಿರ್ವಹಿಸುತ್ತಿವೆ ಎಂದರು. ಈಗ ನಾನು ಕೋವಿಡ್-19 ಆಸ್ಪತ್ರೆಯಲ್ಲಿ 350 ಬೆಡ್ ಹಾಸಿಗೆಗಳು ಇವೆ, 12 ವಾರ್ಡ್ಗಳಿವೆ. ಅಲ್ಲದೆ ಬ್ರಿಮ್ಸ್ ಭೌತಿಕ ಆಸ್ಪತ್ರೆ 4ನೇ ಮತ್ತು 5ನೇ ಮಹಡಿಯಲ್ಲಿ ಕೋವಿಡ್-19 ರೋಗಿಗಳಿಗಾಗಿ 100 ಬೆಡ್ ಹಾಸಿಗೆಗಳು ಕಾಯ್ದಿರಿಸಲಾಗಿದೆ. ಬೀದರ್ ಆಸ್ಪತ್ರೆಯಲ್ಲಿ ಬೆಡ್ ಹಾಸಿಗೆ ಕೊರತೆ ಇಲ್ಲ ಎಂದರು. ಬೀದರ್ ಜಿಲ್ಲೆಯಲ್ಲಿ 11 ಸಮುದಾಯ ಆರೋಗ್ಯ ಕೇಂದ್ರಗಳು, ತಾಲೂಕು ಕೇಂದ್ರದಲ್ಲಿ 4 ಸಾರ್ವಜನಿಕ ಆಸ್ಪತ್ರೆಗಳಿವೆ. ಆದರೂ ಸಣ್ಣ ಪುಟ್ಟ ಕಾಯಿಲೆಗಳು ಬಂದರೂ ಜನರು ಭಯಭೀತಗೊಂಡು ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸಾರ್ವಜನಿಕ ಆಸ್ಪತ್ರೆಗಳು ಬಿಟ್ಟು ಬೀದರ್ ಜಿಲ್ಲಾ ಕೇಂದ್ರದಲ್ಲಿರುವ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯಲು ಬರುತ್ತಿದ್ದಾರೆ ಎಂದರು. ಬೀದರ್ ಜಿಲ್ಲೆಯ ಅವರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಮಾರು 48 ಬೆಡ್ ಹಾಸಿಗೆಗಳು ಖಾಲಿ ಇವೆ. ಅಲ್ಲಿ ಯಾರು ಚಿಕಿತ್ಸೆಗೆ ಹೋಗುತ್ತಿಲ್ಲ. ನೇರವಾಗಿ ಜಿಲ್ಲಾ ಆಸ್ಪತ್ರೆಗೆ ಚಿಕಿತ್ಸೆಗೆ ಬರುವ ಹಿನ್ನೆಲೆಯಲ್ಲಿ ಬೆಡ್ ಹಾಸಿಗೆಗಳ ಕೊರತೆ ಕಂಡು ಬರುತ್ತದೆ. ಈಗ ನಾನು ಪರಿಶೀಲನೆ ನಡೆಸಿದಾಗ ಸುಮಾರು ಬೆಡ್ ಹಾಸಿಗೆಗಳು ಖಾಲಿ ಇರುವುದು ಕಂಡು ಬಂದಿದೆ ಎಂದರು. ಕೋವಿಡ್-19 ಸಂಬಂಧ ಗಂಭೀರ ಕಾಯಿಲೆ ಇದ್ದರೆ ಮಾತ್ರ ಬೀದರ್ ಜಿಲ್ಲಾ ಆಸ್ಪತ್ರೆಗೆ ರೋಗಿಗಳು ಚಿಕಿತ್ಸೆಗೆ ಬರಬೇಕು. ಇಲ್ಲದಿದ್ದಲ್ಲಿ ಸಮೀಪದ ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ತಾಲೂಕು ಕೇಂದ್ರದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯುವಂತೆ ಬೀದರ್ ಜಿಲ್ಲೆಯ ನಾಗರಿಕರಲ್ಲಿ ಜಿಲ್ಲಾಧಿಕಾರಿಗಳು ಮನವಿ ಮಾಡಿಕೊಂಡರು. ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋವಿಡ್-19 ರೋಗಿಗಳ ಚಿಕಿತ್ಸೆಗಾಗಿ ಬೇಕಾಗಿರುವ ಅಗತ್ಯ ಸೌಲಭ್ಯಗಳು ಇಲ್ಲದ ರೋಗಿಗಳು ಪರದಾಡುವಂತೆ ಸ್ಥಿತಿ ಬಂದಿದೆ. ಈ ಸಂಬಂಧ ರಾಜ್ಯ ಸರ್ಕಾರ ಈ ವಿಷಯವನ್ನು ಗಂಭೀರವೆಂದು ಪರಿಗಣಿಸಿ ಕೋವಿಡ್-19 ರೋಗಿಗಳ ಚಿಕಿತ್ಸೆಗಾಗಿ ಬೇಕಾಗಿರುವ ಅಗತ್ಯ ಸೌಲಭ್ಯಗಳು ಒದಗಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಕಾಳಿ, ಶಿವಕುಮಾರ್ ಶೆಟ್ಕರ್ ಅವರು ಸೇರಿದಂತೆ ಇತರ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು ಇದ್ದರು. मैं ऑलरेडी कंटिन्यू 1 मंथ से डीसी सर से 2-3 बार मीटिंग हुआ है और सभी DHO सभी ऑफिसर से 2-4 बार मीटिंग हुआ है और 2 बार मैं विज़िट किया हूँ. फिर ये तीसरी बार विज़िट कर रहा हूँ आज, क्योंकि कुछ पेशेंट्स बहुत ही सीरियस है और डेली 5 से 10 पेशेंट डेथ हो रहा है. उसका रीज़न ये है कि इधर महाराष्ट्र से भी लोग आ रहे हैं और इधर आंध्रा ज़ैराबाद से भी लोग आ रहे हैं और ये डिस्ट्रिक्ट हेडक्वार्टर रहने से लोग सभी तालुके के इधर ही आके इसी हॉस्पिटल में एडमिट होना बोल के ट्राई कर रहे हैं. यहाँ पे बेड कैपेसिटी जो है वो पूरा फुल हो गया है. हम इसके लिए अलग अलग हॉस्पिटल बनाए हैं. ओल्ड सिटी हॉस्पिटल है और दूसरा हॉस्पिटल अभी शाहीन स्कूल भी ले रहे हैं. तो मगर पेशेंट्स उधर जाने के लिए रेडी नहीं है. पेशेंट्स के माइंड में ये है कि बड़े हॉस्पिटल में रहे तो ऑक्सीजन मिलेगा, इंजेक्शन मिलेगा, वेंटिलेटर मिलेगा बोल के उनको डर है कि सभी का दबाव ये है कि इधर ही यहाँ पे आने के लिए यहीं पे एडमिट करो बोल के पेशेंट का दबाव है. और दूसरा दबाव है कि एक बार पेशेंट एडमिट होने के बाद वो वापस जा रहा नहीं. 8 दिन, 10 दिन, 15 दिन इधर ही रुक रहा है. वो ये चाह रहा है कि मैं घर को गया तो फिर मुझे और कुछ हो जाएगा. जब तक कंप्लीट अच्छा ना हो जाऊँगा डिस्चार्ज भी नहीं हो रहा पेशेंट्स. तो सीरियस पेशेंट्स को समस्या है.
तो इसके लिए ऑलरेडी सरकार से भी बात चल रही है। सरकार को भी मैं रिक्वेस्ट करता हूँ, सरकार भी इसमें सीरियस एक्शन लेना चाहिए। सीरियस स्पेशली बिदर में सरकार को लेके सीरियसनेस थोड़ा सा कम है, और इतने माहौल बिदर में इतना टेंशन में सरकार म्यूनसिपाल्टी चुनाव रखी है, उसको कैंसिल करो बल्कि हम बोले तो भी वो म्यूनसिपाल्टी इलेक्शन इम्पोर्टेंट नहीं है। लोगों की जान से बढ़ के म्यूनसिपाल्टी इलेक्शन इम्पोर्टेंट नहीं है, लेकिन ये सरकार समझ नहीं पा रही। इलेक्शन रखी है, उस इलेक्शन से भी ज़्यादा लोगों में कोरोना हो रहा है, क्योंकि पूरे लोग कैनवेसिंग में लगे हुए हैं। सरकार इधर डिस्टेंस मेंटेन करो बोल रही है, इलेक्शन में कैंपेनिंग में हज़ारों लोग हैं। ये क्या सिस्टम है समझ में नहीं। उधर कैंपेनिंग को रोक रही नहीं, फंक्शंस में हज़ारों लोगों को छूट दे रही है, और इधर डिस्टेंस मेंटेन करो बोल रही है। ये सिस्टम थोड़ा गलत है मैं समझता हूँ। तो आज मैं डीसी सर से भी मीटिंग किया हूँ, पूरे सभी ऑफिसर आए थे, डीसी सर है, आपके एडीसी है, एसी है, सर डीएचओ है, सभी डॉक्टर्स है, उनसे मीटिंग किया हूँ। और सभी लोगों को डरने की कोई बात नहीं है। सरकार से भी हमारी फुल फाइट चल रही है। ऑक्सीजन की थोड़ी सी किल्लत हो रही है, मेडिसिन की किल्लत हो रही है, इंजेक्शन की किल्लत हो रही है। ये सरकार का काम है इमीडिएट अवेलेबल कराना, बोल रही है, मगर उतना जितना होना चाहिए उतना नहीं हो रहा। तो इसलिए मैं आपके यहाँ पे पेशेंट्स पूरा इंजेक्शन नहीं है, ऑक्सीजन नहीं है, तो आपके माध्यम के जरिए सरकार तक ये मैसेज जाना चाहिए। इतना बोलते हुए मैं सभी लोगों को हॉस्पिटल के ನಾನು ಒಳಗಡೆ ನಮ್ಮ ಡಿಸ್ಟ್ರಿಕ್ಟ್ ಡೆಡಿಕೇಟೆಡ್ ಕೋವಿಡ್ ಆಸ್ಪತ್ರೆಯೊಳಗೇನೂ ಹೋಗಿ ಈಗ ಒಂದು ಸುಮಾರು ಅರ್ಧ ಗಂಟೆ ಸಮಯ ಕಳೆದು ಸುಮಾರು ಒಂದು 4 ವಾರ್ಡ್ ವಿಸಿಟ್ ಮಾಡಿ ಬಂದಿದ್ದೀನಿ. ಈಗಾಗಲೇ ಒಬ್ಬರು ಪೇಷಂಟ್ ಈಗ ಬಂದು ಇಳಿದಾಗಲೇ ಬ್ರಾಡ್ ಡೆಡ್ಡು ಬಂದಿದ್ದಾರೆ. ಸೊ ಅದನ್ನು ನೋಡಿ ಯಾರೂ ಕೂಡ ಗಾಬರಿ ಪಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಬ್ಬರಿಬ್ಬರು ನಿಧನ ಆಗಿರುವುದರಿಂದ ಎಲ್ಲರೂ ನಿಧನ ಆಗ್ತೀವಿ ಎನ್ನುವಂಥ ತಪ್ಪು ಕಲ್ಪನೆಗೂ ನಾವು ಹೋಗಬಾರ್ದು ಎನ್ನುವುದು ನನ್ನ ಪ್ರಥಮ ಒಂದು ಇದು. ಯಾವಾಗಲೂ ಇದನ್ನು ನೋಡುವಾಗ ಪಾಸಿಟಿವಿಟಿಯಾಗಿರಬೇಕು. ಅಯ್ಯೋ ಪಕ್ಕದಲ್ಲಿರೋನಿಗೆ ಹಿಂಗಾಗಿತ್ತು ಹಂಗಾಗಿತ್ತು ಅಂತ ನೀವು ಗಾಬರಿ ಆದರೆ ನಿಮ್ಮ ಆರೋಗ್ಯ ಹಾಳಾಗುತ್ತದೆ. ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿ ಭಾಳಷ್ಟು ಬೆಡ್ಸ್ ಖಾಲಿ ಇದೆ. ಈಗ 28 ಬೆಡ್ಸ್ ನಾನು ನೋಡಿದ ವಾರ್ಡ್ಸ್ನಲ್ಲಿ 28 ಬೆಡ್ಸ್ ಖಾಲಿ ಇದೆ. ಯಾರಾದರೂ ಬಂದಾಗ ಅಡ್ಮಿಷನ್ಸ್ ಕೂಡ ಮಾಡ್ತಾಯಿದ್ದೀವಿ. ಬಟ್ ಕೆಲವರು ಚೆನ್ನಾಗಿರೋರು ಕೂಡ ನಾರ್ಮಲ್ ಫೀವರ್ ಇರ್ತಕ್ಕಂಥವ್ರು, ಮೈಲ್ಡ್ ಸಿಮ್ಟಮ್ಸ್, ಲೋ ಸಿಮ್ಟಮ್ಯಾಟಿಕ್ ಇರೋರು ಕೂಡ ಇಲ್ಲಿ ಅಡ್ಮಿಷನ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೆ ಇಲ್ಲಿ ಅಡ್ಮಿಷನ್ ಮಾಡೋಕ್ಕೆ ಕೊಡ್ತಾ ಇಲ್ಲ. CCC ಸೆಂಟ್ರಿಗೆ ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೀವಿ, ಅಲ್ಲಿ ಅಡ್ಮಿಷನ್ ಮಾಡಿಸಿ ಕಳಿಸ್ಕೊಡ್ತಾ ಇದ್ದೀವಿ. ಈ ಸಂದೇಶವನ್ನು ಕೇಳ್ತಕ್ಕಂಥ ಎಲ್ಲರೂ ಕೂಡ ಬ್ರಿಮ್ಸ್ ಆಸ್ಪತ್ರೆಗೆ ಬರಬೇಕಂದ್ರೆ ತೀವ್ರ ಕಾಯಿಲೆ ಇರಬೇಕು. ಕಾಯಿಲೆ ಇದ್ದರೆ ಅಷ್ಟೇ ಇಲ್ಲಿ ಅಡ್ಮಿಷನ್ಸ್ ಆಗುತ್ತದೆ. ಉಳಿದವರಿಗೆ ಸುಮಾರು 1,000 ಬೆಡ್ ಲಭ್ಯ ಇದೆ. ದಯವಿಟ್ಟು ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಆಕ್ಸಿಜನ್ ಕೊರತೆ ಇಲ್ಲ, ಅನಾವಶ್ಯಕವಾಗಿ ವೇಸ್ಟ್ ಮಾಡ್ತಾ ಇದ್ದಾರೆ. ವಾಶ್ರೂಮ್ ಹೋದಾಗ ಬಂದ್ ಮಾಡಿ ಹೋಗಬೇಕು, ಹಾಗೇ ಹೋಗ್ತಾ ಇದ್ದಾರೆ. ಊಟ ಮಾಡುವಾಗ ಹಾಗೇ ಆನಲ್ಲೇ ಇಟ್ಬಿಟ್ಟು ಊಟ ಮಾಡ್ತಾ ಇದ್ದಾರೆ. ಅದೆಲ್ಲ ಅವರಿಗೆ ನಾನು ರಿಕ್ವೆಸ್ಟ್ ಮಾಡಿ ಬಂದಿದ್ದೀನಿ. ನರ್ಸಸ್ ಎಲ್ಲವೂ ಆವಾಗ ಹೋಗಿ ಹೇಳ್ತಾ ಇದ್ದಾರೆ, ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಎಲ್ಲ ಬೆಡ್ನಲ್ಲಿನೂ ಕೂಡ ಅಂಟಿಸ್ತಾ ಇದ್ದಾರೆ. ಪ್ಲೀಸ್ ಲಿಸನ್ ಟು ಯುವರ್ ಡಾಕ್ಟರ್ಸ್ ಅಡ್ವೈಸ್. ಈಗ ಕೆಲವರು ತಿಳ್ಕೊಂಡಿದ್ದಾರೆ ಆಕ್ಸಿಜನ್ ಹೆಚ್ಚಿಟ್ರೆ ಬೇಗ ಸರಿಯಾಗುತ್ತದೆ ಅಂತ. ಓವರ್ ಆಕ್ಸಿಜನ್ ಕೊಟ್ಟರೆ ಇದು ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್. ಇದು ಎಷ್ಟು ಆಕ್ಸಿಜನ್ ತೊಗೋಬೇಕು ಅಷ್ಟೇ ತೊಗೋಬೇಕು. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತಕ್ಕಂಗೆ ಆಕ್ಸಿಜನ್ ತೊಗೋಬೇಕು. ಹೆಚ್ಚುವರಿ ಆಕ್ಸಿಜನ್ ತೊಗೊಳ್ಳೋದ್ರಿಂದ ಲಂಗ್ಸ್ ಡ್ಯಾಮೇಜ್ ಆಗುತ್ತದೆ. ಲಂಗ್ಸ್ ಡ್ಯಾಮೇಜ್ ಆದರೆ ಫೈಬ್ರೋಸಿಸ್ ಆಗುತ್ತದೆ ಅಂತ ಡಾಕ್ಟರ್ ಈಗ ಎಲ್ಲರಿಗೂ ಅಡ್ವೈಸ್ ಮಾಡ್ತಾ ಇದ್ದಾರೆ. ಇದನ್ನು ಕೇಳ್ತಕ್ಕಂಥವ್ರು ಎಲ್ಲರೂ ಕೂಡ ಇದನ್ನು ತಿಳ್ಕೋಬೇಕು, ಇದರ ಬಗ್ಗೆ ಇರುವಂಥ ಅರಿವನ್ನು ಬೆಳೆಸ್ಕೋಬೇಕಂತ ನಾನು ರಿಕ್ವೆಸ್ಟ್. ರಾಮನವಮಿ ಅಂಗವಾಗಿ ಬೀದರ್ ನಗರದ ಕುಂಬರವಾಡದಿಂದ ಬೀದರ್ ನಗರದ ವಿವಿಧೆಡೆ ರಾಮ ಭಕ್ತರು ಅಲಂಕೃತ ವಾಹನದಲ್ಲಿ ಬ್ಯಾಂಡ್ ಬಾಜದೊಂದಿಗೆ ರಾಮನ ಮೂರ್ತಿಯ ಭವ್ಯ ಮೆರವಣಿಗೆ ನಡೆಸಿದರು. ಅಲ್ಲದೆ ಏಪ್ರಿಲ್ 27ರಂದು ನಡೆಯಲಿರುವ ಬೀದರ್ ನಗರಸಭೆ ಚುನಾವಣೆಯಲ್ಲಿ ವಾರ್ಡ್ ಸಂಖ್ಯೆ 29ರಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧಿಸಿರುವ ಅಭ್ಯರ್ಥಿ ಪ್ರಭು ಶೆಟ್ಟಿ ಮಾಣಿಕಪ್ಪ ಅವರು ವಾರ್ಡಿನ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ವಾರ್ಡ್ ಸಂಖ್ಯೆ 29ರಿಂದ ಸ್ಪರ್ಧಿಸಿರುವ ಬಿಜೆಪಿ ಅಭ್ಯರ್ಥಿ ಪ್ರಭು ಶೆಟ್ಟಿ ಮಾಣಿಕಪ್ಪ ಅವರು ಮಾತನಾಡುತ್ತಾ ವಾರ್ಡಿನ ಎಲ್ಲ ಜನತೆಗೆ ರಾಮನವಮಿ ಶುಭಾಶಯಗಳು ಕೋರಿದರು. ವಾರ್ಡ್ನ ಮತದಾರರು ತಮ್ಮ ತಮ್ಮ ಅಮೂಲ್ಯವಾದ ಮತಗಳು ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದರೆ ವಾರ್ಡ್ನಲ್ಲಿರುವ ಬೀದಿ ದೀಪ, ಚರಂಡಿ, ನೀರು, ರಸ್ತೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳು ಕಲ್ಪಿಸುವೆ ಎಂದು ಭರವಸೆ ನೀಡಿದರು. ಧೂಳಪ್ಪ ಬೆಲ್ದಳೆಯವರು ಮಾತನಾಡುತ್ತಾ ಪ್ರಭು ಶೆಟ್ಟಪ್ಪ ಮಾಣಿಕಪ್ಪ ಅವರು ಈ ಹಿಂದೆಯೂ ಬೀದರ್ ನಗರಸಭೆ ಸದಸ್ಯರಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಗೆಲ್ಲಿಸಿದರೆ ವಾರ್ಡ್ ಸಂಖ್ಯೆ 29ನ್ನು ಅಭಿವೃದ್ಧಿ ಪಥದತ್ತ ಒಯ್ಯುತ್ತಾರೆ ಎಂದರು. ಈ ವೇಳೆ ಬೀದರ್ ನಗರಸಭೆ ವಾರ್ಡ್ ಸಂಖ್ಯೆ 29ರ ನಾಗರಿಕರು, ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು.
ಹಬ್ಬದ ಶುಭಾಶಯಗಳು ಎಲ್ಲ ನಮ್ಮ ವಾರ್ಡು 29 ಎಲ್ಲ ಸಾರ್ವಜನಿಕ ಜನರಿಗೂ ಹಾಗೂ ನಮ್ಮ ದೇಶದ ಎಲ್ಲ ಜನರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ನಾನು ಪ್ರಭು ಶೆಟ್ಟಿ ಮಾಣಿಕಪ್ಪ 29ನೇ ವಾರ್ಡ್ನಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೇನೆ. ನಾನು ಇಲ್ಲಿ 29ನೇ ವಾರ್ಡ್ನಲ್ಲಿ ಏನೇ ಕುಂದುಕೊರತೆ, ಲೈಟ್ ಆಗಲಿ, ನೀರಾಗಲಿ, ನಾಲೆ ಆಗಲಿ, ಚರಂಡಿ ಆಗಲಿ, ಯಾವುದೇ ವರ್ಕ್ ಆಗಲಿ, ನಾನು ನನ್ನ ವತಿಯಿಂದ ಆದಷ್ಟು ಮಟ್ಟಿಗೆ 100ಕ್ಕೆ 100 ಮಾಡ್ತೀನಿ ಅಂತ ಆಗಲ್ಲ, ಅದಕ್ಕೆ 100ಕ್ಕೆ 100 ಮಾಡೋಂಥ ಸಾಮರ್ಥ್ಯ ಹೊಂದಿದ್ದೀನಿ, ಮಾಡ್ತೀನಿ ಅಂತ ಒಂದು ಛಲ ಇದೆ, ಮಾಡ್ತೀನಿ. 29ನೇ ವಾರ್ಡ್ನಿಂದ ನಾನು ಸ್ಪರ್ಧಿಸಿನಿ. ಎಲ್ಲ ನಮ್ಮ ಸಾರ್ವಜನಿಕ, ನಮ್ಮ 29 ವಾರ್ಡ್ನಲ್ಲಿ ಇರೋಂಥ ಸಾರ್ವಜನಿಕ ಎಲ್ಲರಿಗೂ ವಿನಂತಿಯಿಂದ ಕೇಳಿಕೊಳ್ಳೋದೇನೆಂದರೆ, ನನಗೆ ಬಹುಮತದಿಂದ ಆರಿಸಿಕೊಡಬೇಕೆಂದು ತಮ್ಮೆಲ್ಲರ ಮನವಿ. ರಾಮನವಮಿ ಹಬ್ಬದ 29ನೇ ವಾರ್ಡ್ನ ಎಲ್ಲ ಜನರಿಗೆಂದ ಶುಭಾಶಯಗಳು ಹೇಳುತ್ತಾ, ನಮ್ಮ 29ನೇ ವಾರ್ಡ್ನಿಂದ ಪ್ರಭು ಶೆಟ್ಟಿ ಮಾಣಿಕಪ್ಪ ಅವರು BJP ಅಭ್ಯರ್ಥಿಯಾಗಿ ಏನದಂದ್ರೆ ಕಣದಲ್ಲಿದ್ದಾರೆ. ಹಾಗೂ ಅವರು ಹಿಂದೂ ಕೂಡ ರಾಜಕೀಯದಲ್ಲಿ ಸಕ್ರಿಯವಾಗಿ ಅವರಿಂದ ರಾಜಕೀಯದಲ್ಲಿ ಇದ್ದರು. ಪೈಲೂ ಕೂಡ ಮುನ್ಸಿಪಾಲಿಟಿ ಕೌನ್ಸಿಲರ್ ಆಗಿದ್ದರು ಹಾಗೂ ಮಂಡಲ ಪ್ರಧಾನ ಆಗಿದ್ದರು. ಆಯಾಳಿ ಕೂಡ ಭಾಳ ಉತ್ತಮವಾದಂಥ ಕೆಲಸ ಮಾಡಿದ್ರು. ಅದ್ರ ಸಲುವಾಗಿ ಅವರಿಗೆ ನಮ್ಮ ವಾರ್ಡಿನ ವತಿಯಿಂದ ಎಲ್ಲ ಜನರಿಂದ ಅವ್ರಿಗೆ ಪ್ರೆಷರ್ ಮಾಡಿ, ನೀವೇ ನಿಂತರಿಂದ ನಮ್ಮ ವಾರ್ಡಿಂದ ಪ್ರಗತಿ ಆಯ್ತದ, ಮತ್ತು ನೀವು ಪ್ರಗತಿ ಮಾಡ್ತಕ್ಕಂಥ ಶಕ್ತಿ ಅವ್ರ ಬಲ್ಲ ಅದ ಅಂಥೇಳಿ ತಿಳ್ಕೊಂಡು ನಾವೆಲ್ಲ ಅವರಿಗೆ ನಿಂದ್ರ ಅಂಥೇಳಿ ಇದು ಮಾಡಿ, ಮಾನ್ಯ ಸೂರ್ಯಕಾಂತ್ ನಾಗಮರಪಳ್ಳಿಯವರ ನೇತೃತ್ವದಲ್ಲಿ ನಾವೆಂದ BJP ಪಕ್ಷದಿಂದ ನಾವು ಸ್ಪರ್ಧೆ ಮಾಡ್ತಾಯಿದ್ದೆವು. ಹಾಗೂ ನಮ್ಮದು 29 ವಾರ್ಡ್ನಲ್ಲಿ ಹನುಮಾನ್ ನಗರ ಆಗಲಿ, ಪಟೇಲ್ ನಗರ ಆಗಲಿ, ಕುಂಬಾರವಾಡ ಆಗಲಿ, ಮ್ಯಾಗಿಂದ ಚೈನ್ ಕಾಲನಿ, ಚನ್ನಬಸವ ನಗರ ಎಲ್ಲ ನಮ್ಮದು 20ನೇ ವಾರ್ಡಿನ ಎಲ್ಲ ಕಡೆಯಿಂದ ಜನರಿಂದ ಭಾಳಷ್ಟು ನಮಗಂದ ಪ್ರೋತ್ಸಾಹ ಮಾಡಿ ನಾವೆಂದ ನಿಮ್ಗೆ ಬಿಟ್ಟಂದ್ರೆ ಯಾರಿಗೆ ಮತ ಹಾಕಲ್ಲ, ನಿಮಗಂದ ಅಗದಿ ಭಾಳಷ್ಟಂದ 1,000 ಮ್ಯಾಲಿನಿಂದ ಮತಗಳಿಂದ ನಿಮಗಂದ ವಿಜಯ ಮಾಡ್ತೀವಿ ಅಂತ ಹೇಳಿಂದ ನಮಗಂದ ಅವರು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಮತ್ತು ನಾವು ಕೂಡ ಏನಂದ್ರೆ ಅವ್ರಿಗೆ ಮುಂದೆ ನಮ್ಮದು ಪ್ರಭು ಶೆಟ್ಟಿ ಅವರಿಂದ ನಮ್ಮ ವಾರ್ಡಿಗೆ ಭಾಳಷ್ಟು ಕೆಲಸ ಮಾಡ್ತಾರೆ, ಸಾಮರ್ಥ್ಯ ಹೊಂದಿರ ಅಂತ ತಿಳ್ಕೊಂಡು ಅವ್ರಿಗೆ ನಾವು ಭಾಳಷ್ಟು ಏನಂದ್ರೆ ಇದು ಮಾಡ್ತಾಯಿದ್ದೆವು. ಏಪ್ರಿಲ್ 27ರಂದು ನಡೆಯಲಿರುವ ಬೀದರ್ ನಗರಸಭೆ ಚುನಾವಣೆಯಲ್ಲಿ ವಾರ್ಡ್ ಸಂಖ್ಯೆ 30ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿರುವ ಅಭ್ಯರ್ಥಿ ಶ್ರೀಮತಿ ಲಕ್ಷ್ಮೀಬಾಯಿ ಶಂಕರಪ್ಪ ಹಂಗರ್ಗಿ ಅವರ ಪರವಾಗಿ ನಗರಸಭೆ ಮಾಜಿ ಸದಸ್ಯರಾದ ಧನರಾಜ್ ಹಂಗರ್ಗಿ ಅವರು ತಮ್ಮ ಬೆಂಬಲಿಗರೊಂದಿಗೆ ವಾರ್ಡಿನ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಗೆಲ್ಲಿಸಿದರೆ ವಾರ್ಡಿನ ಸರ್ವ ಸಮಸ್ಯೆಗಳು ಪರಿಹಾರ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಬೀದರ್ ನಗರಸಭೆ ಮಾಜಿ ಸದಸ್ಯರಾದ ಧನರಾಜ್ ಹಂಗರ್ಗಿ ಅವರು ಮಾತನಾಡುತ್ತಾ, ಏಪ್ರಿಲ್ 27ರಂದು ನಡೆಯಲಿರುವ ಬೀದರ್ ನಗರಸಭೆ ಚುನಾವಣೆಯಲ್ಲಿ ಶ್ರೀಮತಿ ಲಕ್ಷ್ಮೀಬಾಯಿ ಶಂಕರಪ್ಪ ಹಂಗರ್ಗಿ ಅವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದಾರೆ. ಅವರಿಗೆ ತಮ್ಮ ಅಮೂಲ್ಯವಾದ ಮತ ನೀಡಿ ಬಹುಮತದಿಂದ ಗೆಲ್ಲಿಸಬೇಕೆಂದು ಮತದಾರರಲ್ಲಿ ವಿನಂತಿಸಿಕೊಂಡರು. ಬಸವರಾಜ ಮೂಲ್ಗೆ ಅವರು ಮಾತನಾಡುತ್ತಾ, ಕಳೆದ 15 ವರ್ಷಗಳಿಂದ ರಾಂಪುರ ಕಾಲೋನಿಯಲ್ಲಿ ರಸ್ತೆ, ಚರಂಡಿ, ಬೀದಿ ದೀಪ ಸೇರಿದಂತೆ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳು ಇಲ್ಲದೆ ವಂಚಿತಗೊಂಡಿದೆ. ಧನರಾಜ್ ಹಂಗರ್ಗಿ ಅವರು ಕಳೆದ ಸಲ ನಗರಸಭೆ ಸದಸ್ಯರಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ. ಈ ಸಲ ಧನರಾಜ್ ಹಂಗರ್ಗಿ ಅವರ ತಾಯಿ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ರಾಂಪುರ ಕಾಲೋನಿ ಮತ್ತು ಗುಮ್ಮೆ ಕಾಲೋನಿಯ ಜನರು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ನೀಡಿ ಗೆಲ್ಲಿಸಿಕೊಂಡು ಬರಲು ನಿರ್ಧಾರ ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ವಾರ್ಡ್ ಸಂಖ್ಯೆ 30ರ ನಾಗರಿಕರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು.
ಎಲ್ಲ ಗಲ್ಲಿದೆಲ್ಲ ನೋಡ್ಬೇಕಲ್ಲ ನಾವು. ಏನು ಮಾಡ್ತೀವಿ ಇವಾಗ ನಾವು ವಾರ್ಡ್ ನಂಬರ್ 30ರಲ್ಲಿ ನಮ್ಮ ತಾಯಿಯರಿಗೆ ನಿಲ್ಲಿಸಿದ್ದೇವೆ. ಹಾಗೆ ಈ ಗುಮ್ಮೆ ಕಾಲನಿಯಲ್ಲಿ ಇವತ್ತು ನಾವು ಪ್ರಚಾರಕ್ಕೆ ಬಂದಿದ್ದೇವೆ. ಈ ಗುಮ್ಮೆ ಕಾಲನಿಯಲ್ಲಿ ಎಲ್ಲ ನಮ್ಮ ಹಿರಿಯರಾದ ಎಲ್ಲ ಅಣ್ಣ ತಮ್ಮರು ಎಲ್ಲ ಹಿರಿಯರಾಗಿ ನನಗೆ ಇವತ್ತು ಈ ವಾರ್ಡ್ನಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಎಲ್ಲರೂ ನನ್ನನ್ನು ತುಂಬ ಸಹಕಾರದಿಂದ ಎಲ್ಲರೂ ಬೆನ್ತಟ್ಟಿ ನನಗೆ ಉತ್ಸಾಹ ಕೊಡ್ತಾಯಿದ್ದಾರೆ ಇಲ್ಲಿ ಗಲ್ಲಿಯಲ್ಲಿ. ಯಾಕಂದರೆ ನಂದು ವಾರ್ಡ್ ನಂಬರ್ 32ರಲ್ಲಿ ನಾನು ಕೆಲಸ ಮಾಡಿದ ಎಲ್ಲ ನಂದು ಕೆಲಸದ ಬುಕ್ ನೋಡಿ ಎಲ್ಲರೂ ತುಂಬ ಹೆಮ್ಮೆ ಪಟ್ಟು ನಮಗೆ ಇಂಥರೇ ಕೌನ್ಸಿಲರ್ ಬೇಕಂತ ಹೇಳಿ ಎಲ್ಲರೂ ಒಂದು ಉತ್ಸಾಹ ಕೊಡ್ತಾಯಿದ್ದಾರೆ ಇಲ್ಲಿ. ಯಾಕಂದರೆ ಈ ಓಣಿಯಲ್ಲಿ ತುಂಬ ಕೆಲಸಗಳು ಪೆಂಡಿಂಗ್ ಇದೆ. ಇಲ್ಲಿದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಿದ್ದಾರೆ, ಬಟ್ ಇಲ್ಲಿ ನಾಲಿ ಇಲ್ಲ, ರೋಡ್ ಇಲ್ಲ, ಲೈಟ್ ಇಲ್ಲ, ದೀಪಿ ನಾಲಿ ಯಾವ ಇದ್ರಿಲ್ಲ. ಅದಕ್ಕಾಗಿ ರಾಂಪುರೆ ಕಾಲನಿ ಯಾರು ಗುಮ್ಮೆ ಕಾಲನಿ ಈ ಎರಡು ವಾರ್ಡದಲ್ಲಿ ನನಗೆ ಎಲ್ಲರೂ ಮನೆಗೆ ಮುಟ್ತಾ ಇದ್ದೀನಿ, ಎಲ್ಲರೂ ಕೇಳ್ತಾ ಇದ್ದೀನಿ. ಅವರೇ ಖುದ್ದು ನನಗೆ ಹೇಳ್ತಾ ಇದ್ದಾರೆ, ನಿಮ್ಮಂಥ ಕೌನ್ಸಿಲರ್ ನಂಗೆ ಇಲ್ಲಿ ಬೇಕು ನಮಗೆ. ಹಾಗೆ ಎಲ್ಲರೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇಲ್ಲಿ. ಹಾಗೆ ಎಲ್ಲ ಹಿರಿಯರಾಗಿ ನನಗೆ ಇಲ್ಲಿ ಗಲ್ಲಿಯಲ್ಲಿ ಎಲ್ಲರೂ ಕಲ್ತಂಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಹೀಗೆ ಅವ್ರು ಹೇಳಿದಂಗೆ ನಾನು ಎಲ್ಲ ಕೆಲಸಗಳನ್ನು ಇಲ್ಲಿ ನನ್ನ ವಾರ್ಡ್ನಾಗ ಏನೇನು ಮಾಡಿದೆ ಅವು ಎಲ್ಲ ಕೆಲಸಗಳು ಇಲ್ಲಿ ಮಾಡ್ತೀನಿ ಅಂತ ಹೇಳಿ ಅವ್ರು ಎಲ್ಲರಿಗೂ ಒಂದು ಪ್ರೋತ್ಸಾಹ ಕೊಟ್ಟು ಅವರಿಗೆ ಒಂದು ಭರೋಸಾ ಕೊಟ್ಟು ಒಂದು 2 ಮಾತು ಮುಗಿಸಿದ್ದಾರೆ. ನಮ್ಮ ಮನೆಗಳು ಕಟ್ಟಿ ಸುಮಾರು 15 ವರ್ಷ ಆಗ್ತಾಯಿದೆ. ಆದರೂ ಕೂಡ ಇಲ್ಲಿ ಬೀದಿ ದೀಪ ಇಲ್ಲ, ಒಳ್ಳೆಯ ರಸ್ತೆ ಇಲ್ಲ. ಮೊನ್ನೆ ಕಟ್ಟಿದಂಥ 2-3 ವರ್ಷದಲ್ಲಿ ಆಗಿರ್ತಕ್ಕಂಥ ಓಣಿಯಲ್ಲಿ ಹಲವಾರು ಕಡೆ ರಸ್ತೆಗಳು ನಿರ್ಮಾಣ ಆಗಿವೆ. ಆದರೆ ನಮ್ಮದು 15 ವರ್ಷ ಆಯಿತು, ಇನ್ನೂ ನಾವು ಈ ಕಚ್ಚಾ ರಸ್ತೆಯಲ್ಲೇ ಓಡಾಡಬೇಕಾಗಿದೆ. ನಾಲಿ ವ್ಯವಸ್ಥೆ ಇಲ್ಲ, ಮತ್ತು ಲೈಟಿನ ವ್ಯವಸ್ಥೆ ಇಲ್ಲ, ರಸ್ತೆ ವ್ಯವಸ್ಥೆ ಇಲ್ಲ, ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ. ಹೀಗೆ ಹಲವಾರು ಸಮಸ್ಯೆಗಳಿಂದ ನಮ್ಮ ಓಣಿ ಬಳಲುತ್ತಿದೆ. ಅದಕ್ಕೆ ಒಬ್ಬ ಕ್ರಿಯಾಶೀಲರಾಗಿರ್ತಕ್ಕಂಥ ಆ್ಯಕ್ಟಿವ್ ಆಗಿರ್ತಕ್ಕಂಥ ನಮಗೆ ಕೌನ್ಸಿಲರು ಬೇಕಾಗಿದೆ. ಇಲ್ಲಿ ಪಕ್ಷ ಮುಖ್ಯ ಅಲ್ಲ. ಅದಕ್ಕೆ ಧನರಾಜ್ ಹಂಗರ್ಗಿ ಅವರು ತುಂಬ ಉತ್ಸಾಹಿಗಳು, ಯುವಕರಾಗಿದ್ದು ಈಗಾಗಲೇ ಅವರು ಹಲವಾರು ತಮ್ಮ ಮೊದಲಿನ 32ನೇ ವಾರ್ಡ್ನಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅದರ ಸಾಧನೆ ಪಟ್ಟಿನೂ ಕೂಡ ನಮಗೆ ತೋರಿಸಿದ್ದಾರೆ. ಅವರು ಬಂದು ಈ ಸಲ ನಮಗೆ ಬೆಂಬಲ ಕೊಡಬೇಕು, ನಾವು ಒಳ್ಳೆಯ ರೀತಿ ನಿಮ್ಮ ವಾರ್ಡಿಗೆ ಅತ್ಯುತ್ತಮ ಸೌಲಭ್ಯವನ್ನು ಒದಗಿಸ್ಕೊಡ್ತೀನಿ ನನ್ನ ಅವಧಿಯಲ್ಲಿ ಅಂತ ಭರವಸೆ ಪಟ್ಟಿದ್ದಾರೆ. ಹಾಗಾಗಿ ಎಲ್ಲ ಓಣಿಯವರೆಲ್ಲ ಸೇರಿ ಧನರಾಜ್ ಹಂಗರ್ಗಿ ಅವರಿಗೆ ಈ ಸಲ ಬೆಂಬಲಿಸಬೇಕಂತ ತೀರ್ಮಾನ ಮಾಡಿದ್ದೇವೆ. ದಯವಿಟ್ಟು ಎಲ್ಲರೂ ಅವರಿಗೆ ಸಹಕಾರ ಕೊಡಬೇಕಂತೇಳಿ ವಿನಂತಿಸಿಕೊಳ್ತೇನೆ. ಏಪ್ರಿಲ್ 27ರಂದು ನಡೆಯಲಿರುವ ಬೀದರ್ ನಗರಸಭೆ ಚುನಾವಣೆಯಲ್ಲಿ ವಾರ್ಡ್ ಸಂಖ್ಯೆ 20ರಲ್ಲಿ ಜಾತ್ಯತೀತ ಜನತಾದಳ JDS ಪಕ್ಷದಿಂದ ಸ್ಪರ್ಧಿಸಿರುವ ಅಭ್ಯರ್ಥಿ ಅರವಿಂದ್ ಅವರು ವಾರ್ಡಿನ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ವಾರ್ಡ್ ಸಂಖ್ಯೆ 20ರಲ್ಲಿ JDS ಪಕ್ಷದಿಂದ ಸ್ಪರ್ಧಿಸಿರುವ ಅರವಿಂದ್ ಅವರು ಮಾತನಾಡುತ್ತಾ ಏಪ್ರಿಲ್ 27ರಂದು ನಡೆಯಲಿರುವ ಬೀದರ್ ನಗರಸಭೆ ಚುನಾವಣೆಯಲ್ಲಿ JDS ತಲೆಯ ಮೇಲೆ ಭತ್ತದ ಹೊರೆ ಹೊತ್ತ ಮಹಿಳೆ ಚಿಹ್ನೆಗೆ ಮತ ನೀಡಬೇಕೆಂದು ಮತದಾರರಲ್ಲಿ ಮನವಿ ಮಾಡಿಕೊಂಡರು. ಅಶೋಕ್ ಕೊಡುಗೆ ಅವರು ಮಾತನಾಡುತ್ತಾ ಏಪ್ರಿಲ್ 27ರಂದು ನಡೆಯಲಿರುವ ಬೀದರ್ ನಗರಸಭೆ ಚುನಾವಣೆಯಲ್ಲಿ ವಾರ್ಡ್ ಸಂಖ್ಯೆ 20ರಲ್ಲಿ ಸ್ಪರ್ಧಿಸಿರುವ JDS ಅಭ್ಯರ್ಥಿಗೆ ಮತದಾರರು ತಮ್ಮ ಅಮೂಲ್ಯವಾದ ಮತ ನೀಡಿ ಗೆಲ್ಲಿಸಬೇಕೆಂದು ಕೋರಿದರು. ಈ ವೇಳೆ ವಾರ್ಡ್ ಸಂಖ್ಯೆ 20ರ ನಾಗರಿಕರು, JDS ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು. ಕಾಂಗ್ರೆಸ್ ಯಾರು ಬಂದ್ರು ಹೂ ಅಂತ ನಮ್ಗೆ ಯಾರಿಗೆ ಹಾಕೋದವ್ರಿಗೆ ಆಗ್ತದೆ. ಬರೋಮ್ಮೆ
ನಾವು ಈ ಒಂದು ಹಾರೂಗೇರಿ ಮತ್ತು ಅಂಬೇಡ್ಕರ್ ಕಾಲನಿ, ಬಸವನಗರ, ಬ್ರಹ್ಮಕೂರ್ ಕಾಲನಿ ಎಲ್ಲ ಸೇರಿ ಒಂದು 20ನೇ ವಾರ್ಡು BCAಗೆ ಅಭ್ಯರ್ಥಿಗೆ ಒಂದು ಮೀಸಲಿಟ್ಟಿದ್ದು. ಈ ಒಂದು ವಾರ್ಡಿನಲ್ಲಿ ನಾವು ನಮ್ಮ ಬಂಡೆಪ್ಪ ಕಾಶಂಪುರ ಆದಂಥ ಅವರ ಸೋದರಳಿ ಆದಂಥ ಅರವಿಂದ್ ಅವರಿಗೆ ನಾವು ಇಲ್ಲಿ ತಂದು ನಿಲ್ಲಿಸಿದ್ದೇವೆ. ಅವರ ಈ ಒಂದು ಅಭಿವೃದ್ಧಿ, ಅವರು ಈ ಒಂದು ಓಣಿಯಲ್ಲಿ ಏನು ಜ್ವಲಂತ ಸಮಸ್ಯೆಗಳವ, ನೀರಿರಲಿ, ರಸ್ತೆ ಇರಲಿ, ಲೈಟಿನ ದೀಪಗಳು ಇರಲಿ, ಯಾವುದೇ ಒಂದು ಜ್ವಲಂತ ಸಮಸ್ಯೆಗಳಿಗೆ ಅವರು ಮುಂದೆ ಬರುವಂಥ ಅವರು ಗೆದ್ದ ನಂತರ ಇವೆಲ್ಲ ಸಮಸ್ಯೆಗಳು ನಿವಾರಣೆ ಮಾಡ್ತೇನೆ ಅಂತೇಳಿ ನಮ್ಮ ಆಶ್ವಾಸನೆ ಕೊಟ್ಟರೆ, ಆ ಒಂದು ಆಶ್ವಾಸನೆ ನಾವು ಬಂದು ಇಲ್ಲಿ ನಿಂದಿರಿಸಿದ್ದೀವಿ. ಮುಂದೆ ಬರುವಂಥ ದಿನಗಳಲ್ಲಿ ಅವರು ಒಂದು ಒಳ್ಳೆಯ ಒಂದು ನೀಡ್ಲಿಂದ ಇಲ್ಲಿ ನಾವು ಗೆಲ್ಲಿಸ್ತೇವೆ ಅಂತ ಈ ಮೂಲಕ ನಾನು ತಿಳಿಸ್ತೇನೆ. ಅರವಿಂದು, ನಾನು JDSಲಿಂದ ನಿಂತಿದ್ದೀನಿ, 20ನೇ ವಾರ್ಡ್ಲಿಂದ. ನಿಮ್ಮದು ಏನೂ ಸಮಸ್ಯೆ ಇಲ್ಲಿ, ರೋಡು, ನೀರು ಏನು ಇದನ್ನು ಎಲ್ಲ ಇದು ಮಾಡ್ತೀನಿ ಅಂತ ನಿಮಗೆ ಮನವಿಸ್ತೀನಿ. ನನಗೆ ಓಟ್ ಹಾಕಿ ಅಂತ ನಾನು ವಿನಂತಿ ಮಾಡ್ತಾಯಿದ್ದೀನಿ. JDS ಅಭ್ಯರ್ಥಿ ಅನ್ನಾಗಿ ಅರವಿಂದ್ ಅವ್ರು ನಿಂತ್ಕೊಂಡಿದ್ದಾರೆ. ಅವರಿಗೆ ಸಂಪೂರ್ಣವಾಗಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ಜನರು, ಯುವಕರಾಗಿರ್ಬೋದು, ಸುಮಾರು ಸಮಸ್ಯೆಗಳಿದ್ದಾವೆ. ಆಯ್ತು, ಬೀದಿ ದೀಪಗಳಾಗಿರ್ಬೋದು, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಆಯಿತು ಬೇರೆ ಕಡೆ ಹೇಳ್ಬೇಕಂತ ಇಲ್ಲಿ ಟಾಯ್ಲೆಟ್ ರೂಮ್ಗಳದ್ದು ಸ್ವಲ್ಪ ಸಮಸ್ಯೆ ಎದ್ದು ಕಾಣ್ತಾ ಇದೆ. ಆಯಿತು, ಈಗ ಸುಮಾರು ದಿನಗಳಿಂದ ತಾವು ನೋಡ್ಬೋದು, ನಾವು ಇಂಥ ಒಂದು ಅಭ್ಯರ್ಥಿ ಯಾಕೆ ಬರಲಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದ್ರೆ ಅವ್ರಿಗೆ ಬೇರೆ ಕಡೆಯಿಂದ ತಂದು ಈಗ JDSಲಿಂದ ಇಲ್ಲಿ ತಂದು ನಾವು ನಿಲ್ಲಿಸಿದ್ದೀವಿ. ಅವ್ರು ನಮ್ಗೆ ಆಶ್ವಾಸನೆಗಳು ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಯುವಕರಿಗೆ ಕೆಲಸದ ಸಮಸ್ಯೆ ಇದೆ ಸ್ವಲ್ಪ ಜನರಿಗೆ. ಆಯ್ತು, ಅದಾಗಿರ್ಬೋದು, ಆಯ್ತು ವಿದ್ಯಾರ್ಥಿಗಳದಾಗಿರ್ಬೋದು, ಆಯ್ತು ಸ್ಕೂಲ್ದು ಇಲ್ಲೊಂದು ಸ್ಕೂಲ್ದು ಇದು ಮಾಡ್ಕೊಡ್ಬೇಕಂತ ಅವರಿಗೆ ಹೇಳಿದ್ದೀವಿ. ಅವೆಲ್ಲ ಬೇಡಿಕೆಗಳು ಅವ್ರು ಈಡೇರಿಸಿ ಗೆದ್ದ ನಂತರ ಅಂತಂದು ಹೇಳಿದ್ದಾರೆ. ಇಲ್ಲಿರ್ತಕ್ಕಂಥ ಜನರು ಕೂಡ ಒಂದು ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾದರೂ ಕೂಡ ಒಂದು ಅಭಿವೃದ್ಧಿ ಕಡೆ ಹೋಗಬೇಕು ನಮ್ಮದು ಬಡಾವಣೆ ಅಂತಂದು ಹೇಳಿ ಎಲ್ಲ ಜನರಿಗೆ ಇವತ್ತು ಆಶೀರ್ವಾದದಿಂದ, ಬಹುಮತದಿಂದ ಅವ್ರನ್ನ ಗೆಲ್ಸಿ ಕಳಿಸ್ತಾರಂತಂದೇಳಿ ಹೇಳ್ತೀನಿ ನಾನು. ಬೀದರ್ ನಗರದಲ್ಲಿ ಏಪ್ರಿಲ್ 21ರಂದು ಕರ್ನಾಟಕ ರಾಜ್ಯ ಶೋಷಕರ ಸಂಘದ ಅಧ್ಯಕ್ಷರಾದ ರಾಜ್ಕುಮಾರ್ ಮಾಳ್ಗೆ ಅವರು ಗ್ರೇಟ್ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ನಡೆಯಲಿರುವ ಆಶೀರ್ವಾದ ಹೋಮ್ ಕೇರ್ ನರ್ಸಿಂಗ್ ಸರ್ವಿಸ್ ಮುಖ್ಯ ಕಚೇರಿಯನ್ನು ರಿಬಿನ್ ಕಟ್ ಮಾಡುವ ಮೂಲಕ ಲೋಕಾರ್ಪಣೆ ಮಾಡಿ ಮಾತನಾಡುತ್ತಾ, ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಆಶೀರ್ವಾದ ಹೋಮ್ ಕೇರ್ ನರ್ಸಿಂಗ್ ಸರ್ವಿಸ್ ಅನ್ನು ಉದ್ಘಾಟಿಸಿದ್ದು, ಮನೆಯಲ್ಲಿ ಚಿಕಿತ್ಸೆ ಪಡೆಯುವ ರೋಗಿಗಳಿಗೆ ಮನೆಗೆ ಹೋಗಿ ನರ್ಸ್ಗಳು ಅವರ ಆರೈಕೆ ಮಾಡಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಶೋಷಕರ ಸಂಘದ ಅಧ್ಯಕ್ಷರಾದ ರಾಜ್ಕುಮಾರ್ ಮಾಳ್ಗೆ ಅವರು ಮಾತನಾಡುತ್ತಾ, ವಯಸ್ಸಿದ ಹಾಗೂ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿರುವ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಉದ್ದೇಶದಿಂದ ಮಹಾನಗರಗಳ ಮಾದರಿಯಲ್ಲಿ ಬೀದರ್ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಆಶೀರ್ವಾದ ಹೋಮ್ ಕೇರ್ ನರ್ಸಿಂಗ್ ಸರ್ವಿಸ್ ಉದ್ಘಾಟನೆ ಮಾಡಲಾಗಿದೆ. ಬೀದರ್ ನಗರದ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಪ್ರಕಾಶ್ BM ಅವರು ಮಾತನಾಡುತ್ತಾ, ಬೀದರ್ ಜಿಲ್ಲೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಹೋಮ್ ಕೇರ್ ನರ್ಸಿಂಗ್ ಸರ್ವಿಸ್ ಆರಂಭಿಸುವ ಮೂಲಕ ರೋಗಿಗಳ ಸೇವೆ ಸಲ್ಲಿಸಲು ಮುಂದಾಗಿರುವ ಆಶೀರ್ವಾದ ಹೋಮ್ ನರ್ಸಿಂಗ್ ಸರ್ವಿಸ್ ಸೇವೆ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಸಹೋದರ ರೊನಾಲ್ಡ್ ಸಂತಪುರ್ ಕುಮಾರ್, ಮಾಣಿಕ್ ರೊನಾಲ್ಡ್ ಮಾಳ್ಗೆ, ಇಮಾನ್ವೆಲ್ ಶಿವಾನಂದ್, ಇಮಾಮ್ ಸಾಬ್, ಸಾಲ್ಮೋನ್ ಮಹೆಮ್ಕರ್, ಪ್ರವೀಣ್ ಸಿಕನ್ಪುರ್ ಅವರು ಸೇರಿದಂತೆ ಮುಂತಾದವರಿದ್ದರು. ಪ್ರಕಾಶ್ ಬ್ರದರ್ ಅವರಿಗಾಗಿ ಸ್ತೋತ್ರ ಮಾಡ್ತೇವೆ ಮತ್ತು ಈ ಒಂದು ಶಾಪ್ ಆಶೀರ್ವಾದ ಒಂದು ಹೋಮ್ ಸರ್ವಿಸ್ಗಾಗಿ ನನಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ. ಎಲ್ಲ ಥರದ ಒಂದು ಸೇವೆಗಳಿಗೋಸ್ಕರ ದೃಷ್ಟಿಕೋನದಿಂದ ಈ ಒಂದು ಕಾರ್ಯವನ್ನು ಪ್ರಾರಂಭ ಮಾಡುವಂತೆ ನಿನ್ನ ಕೃಪೆ ಮಾಡಿದರೆ ಅದಕ್ಕಾಗಿ ಸ್ತೋತ್ರ ಕರ್ತನೆ. ಈ ಒಂದು ಕೆಲಸ ಕಾರ್ಯದಲ್ಲಿ ಕೈ ಹಾಕಿರುವಾಗ ನಿನ್ನ ಕೃಪೆ, ನಿನ್ನ ಸಫಲತೆ, ನಿನ್ನ ಆಶೀರ್ವಾದ ಉಂಟಾಗುವಂತೆ, ಆರೋಗ್ಯ ಉಂಟಾಗುವಂತೆ, ಸ್ವಸ್ಥತೆ ಉಂಟಾಗುವಂತೆ, ಬಿಡುಗಡೆ ಉಂಟಾಗುವಂತೆ ನಿನ್ನ ಕೃಪೆ ಮಾಡಿ ಸಹಾಯ ಮಾಡಿ ಎಂದು ಪ್ರಾರ್ಥಿಸ್ತೇವೆ ಕರ್ತನೆ. ಈ ಸಮಯದಲ್ಲಿ ನಿನ್ನ ವಚನದಲ್ಲಿ ಹೇಳಿರುವ ಪ್ರಕಾರ ನೀವು ನನ್ನನ್ನು ಬಿಟ್ಟು ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಸಮಯದಲ್ಲಿ ನಿಮ್ಮ ಕೃಪೆ, ನಿಮ್ಮ ಪ್ರಸನ್ನತೆ ಈ ಒಂದು ಇನಾಗ್ರೇಷನ್ ಕಾರ್ಯಕ್ರಮದಲ್ಲಿ ಅನುಗ್ರಹಿಸಿ ನೀವೇ ನಿಮ್ಮ ಪ್ರಸನ್ನತೆಯಿಂದ ನಡೆಸಿ ಆಶೀರ್ವಾದ ಮಾಡಲು ಪ್ರಾರ್ಥಿಸ್ತೇವೆ. ಇದಕ್ಕೆ ಕರ್ತನೆ ಒಳ್ಳೆ ರೀತಿಯಿಂದ ಕಾರ್ಯಗಳು ಸಫಲತೆಗೊಳಿಸಿ ಅನೇಕರಿಗೆ ಒಂದು ಲಾಭದಾಯಕವಾಗಿ ಆಶೀರ್ವಾದದಾಯಕವಾಗಿ ಈ ಒಂದು ಕರ್ತನೆ ಕೆಲಸ ಮುಂದುವರಿಯುವಂತೆ ನೀನು ಸಹಾಯ ಮಾಡಬೇಕೆಂದು ಪ್ರಾರ್ಥಿಸ್ತೇವೆ. ಇಲ್ಲಿ ಬಂದಂಥ ಎಲ್ಲ ಜನರನ್ನು ಆಶೀರ್ವಾದ ಮಾಡು ಸ್ವಾಮಿ, ಮತ್ತು ಪ್ರತಿಯೊಬ್ಬರಿಗೆ ನಿನ್ನ ಕೃಪೆಯನ್ನು ಕೊಟ್ಟು ನಿನ್ನ ಜ್ಞಾನವನ್ನು ಕೊಟ್ಟು ಸಮಾಜದ ಹಿತಕ್ಕಾಗಿ, ಜನರ ಆರೋಗ್ಯದ ಒಂದು ಹಿತಕ್ಕಾಗಿ ಕರ್ತನೆ ಈ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ಜರುಗುವಂತೆ ನೀವು ಸಹಾಯ ಮಾಡ್ತೇನೆಂದು ನಂಬಿಕೆಯಿಂದ ಸ್ತೋತ್ರ ಮಾಡಿ ಎಲ್ಲ ಮಹಿಮೆ ನಿಮಗೆ ಸಲ್ಲಿಸಿ ಯೇಸು ಕ್ರಿಸ್ತರ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ಈ ಒಂದು ಆಶೀರ್ವಾದ ನರ್ಸಿಂಗ್ ಹೋಮ್ ಸರ್ವಿಸ್ ಅನ್ನು ನಾವು ಉದ್ಘಾಟಿಸ್ತೇವೆ. ಸರ್ ನಿಮಿಷ ಸರಿ ಇಲ್ಲಿ Thank you. Congratulations. Thank you.
ಸರಿ ಹಂಗೆ ಪ್ರಥಮ ಬಾರಿಗೆ ಆಶೀರ್ವಾದ ಹೋಮ್ ಕೇರ್ ಸರ್ವಿಸನ್ನು ಈಗ ತಾನೇ ಉದ್ಘಾಟನೆಯನ್ನು ನೆರವೇರಿಸಿವಿ. ಜಿಲ್ಲೆಯಲ್ಲಿರ್ತಕ್ಕಂಥ ಈ ಕೊರೋನಾ ಮಹಾಮಾರಿಯಲ್ಲಿ ಇಂಥ ಒಂದು ಜನಸೇವೆ ಮಾಡ್ತಕ್ಕಂಥದ್ದು, ಒಂದು ನಿಸ್ವಾರ್ಥ ಸೇವೆಯನ್ನು ಮಾಡಲಿಕ್ಕೆ, ಮತ್ತು ಯಾವ ಪೇಷಂಟ್ಗಳು ಮನೆಯಲ್ಲಿ ಬೆಡ್ ರಿಡೆಂಟ್ ಆಗಿರ್ತವೆ ಅಂಥ ಪೇಷಂಟ್ಗಳಿಗೆ ಇವರಿಂದ ಈ ಸಂಸ್ಥೆಯಿಂದ ಒಂದು ಹೋಮ್ ಕೇರ್ ಸರ್ವಿಸ್ ಸಿಗಲಿ, ಅಲ್ಲಿರ್ತಕ್ಕಂಥ ಆ ಒಂದು ಬೆಡ್ ರಿಡೆಂಟ್ ಪೇಷಂಟಿಗೆ ಒಳ್ಳೆ ಇವರಿಂದ ಒಂದು ಶುಶ್ರೂಷಣೆ ಸಿಗಲಿ ಎಂಬ ಉದ್ದೇಶವಾಗಿ ಇಟ್ಕೊಂಡಿದ್ದಾರೆ. ಬರ್ತಕ್ಕಂಥ ದಿನದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಕೂಡ ಏನು ಕ್ಯಾಪಿಟಲ್ ಸಿಟಿಯಲ್ಲಿ ನಡೀತಾ ಇತ್ತು ಇದು ಹೋಮ್ ಕೇರ್ ಸರ್ವಿಸ್, ಯಾರೂ ಜಿಲ್ಲೆಗಳಲ್ಲಿ ಮಾಡ್ತಾ ಇರಲಿಲ್ಲ, ಈ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಇವರು ಬರ್ತಕ್ಕಂಥ ದಿನದಲ್ಲಿ ಒಳ್ಳೆಯ ಕಾರ್ಯ ಮಾಡಲಿ, ನಿಸ್ವಾರ್ಥ ಸೇವೆ ಮಾಡಲಿ ಎಂಬತಕ್ಕಂಥದ್ದನ್ನು ಬಯಸ್ತೀವಿ. ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಇಂಥದ್ದೊಂದು ಸೇವೆ ಹೋಮ್ ಕೇರ್ ನರ್ಸಿಂಗ್ ಸರ್ವಿಸಸ್ ಇದು ಮೊದಲು ಎಲ್ಲೂ ಇರಲಿಲ್ಲ ಬೀದರಲ್ಲಿ. ಆದ್ದರಿಂದ ಇದು ತುಂಬ ಒಂದು ಎಸೆನ್ಷಿಯಲ್ ಆಗಿತ್ತು. ಬೀದರಲ್ಲಿ ಅನೇಕ ರೋಗಿಗಳಿಗೆ ಸೇವೆ ಮಾಡುವಂತಹ ಅಥವಾ ಅವರ ಮನೆ ಬಾಗಿಲಿಗೆ ಹೋಗಿ ಸೇವೆ ಮಾಡುವಂತಹ ಒಂದು ಸಮಯವನ್ನು ಇವರು ಕಲ್ಪಿಸಿದ್ದಾರೆ. ಇವರಿಗೆ ನಾನು ಶುಭ ಹಾರೈಸ್ತೇನೆ. ಮುಂಬರುವ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವರು ಹೊಸ ಟೆಕ್ನಾಲಜಿಗಳನ್ನು ಅಳವಡಿಸಿಕೊಂಡು ಇವರು ಮನೆ ಮನೆಗೆ ಸೇವೆಯನ್ನು ಸಲ್ಲಿಸಲಿ. ಇವರ ಒಂದು ಸೇವೆ ಎಲ್ಲ ಜನರಿಗೆ ಒಂದು ಲಾಭದಾಯಕ ಆಗಲಿ ಅಂತ ಹೇಳ್ತೀನಿ. ಈ ಒಂದು ಸಂಸ್ಥೆಯನ್ನು ದೇವರನ್ನು ಹೆಚ್ಚಿನ ರೀತಿಯಲ್ಲಿ ಇವರಿಗೆ ಆಶೀರ್ವದಿಸಲಿ, ಬೆಳೀಲಿಕ್ಕೆ ಅವರು ಸಹಾಯ ಮಾಡಲಿ ಅಂತ ಕೇಳ್ತೀನಿ. ಏಪ್ರಿಲ್ 27ರಂದು ನಡೆಯಲಿರುವ ಬೀದರ್ ನಗರಸಭೆ ಚುನಾವಣೆಯಲ್ಲಿ ವಾರ್ಡ್ ಸಂಖ್ಯೆ 20ರಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧಿಸಿರುವ ಅಭ್ಯರ್ಥಿ ನಿತಿನ್ ನವಲ್ಕರ್ ಅವರ ಪರವಾಗಿ ಬಿಜೆಪಿ ಬೀದರ್ ಜಿಲ್ಲಾ ಅಧ್ಯಕ್ಷರಾದ ಶಿವಾನಂದ ಮಠಳ್ಕರ್ ಅವರು ತಮ್ಮ ಬೆಂಬಲಿಗರೊಂದಿಗೆ ವಾರ್ಡಿನ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿ ಈ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಅಧಿಕ ಸಂಖ್ಯೆಯಲ್ಲಿ ಗೆದ್ದು ನಗರಸಭೆಯಲ್ಲಿ ಅಧಿಕಾರದ ಚುಕ್ಕಾಣಿ ಬಿಜೆಪಿ ಹಿಡಿಯಲಿದೆ ಎಂದರು. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೀದರ್ ಜಿಲ್ಲಾ ಅಧ್ಯಕ್ಷರಾದ ಶಿವಾನಂದ ಮಠಳ್ಕರ್ ಅವರು ಮಾತನಾಡುತ್ತಾ ಏಪ್ರಿಲ್ 27ರಂದು ನಡೆಯಲಿರುವ ಬೀದರ್ ನಗರಸಭೆ ಚುನಾವಣೆಯಲ್ಲಿ ವಾರ್ಡ್ ಸಂಖ್ಯೆ 20ರಲ್ಲಿ ಬಿಜೆಪಿ ಅಭ್ಯರ್ಥಿ ನಿತಿನ್ ನವಲ್ಕರ್ ಅವರ ಪರವಾಗಿ ವಾರ್ಡ್ನಲ್ಲಿ ಮತಯಾಚನೆ ಮಾಡಲಾಗುತ್ತದೆ ಎಂದರು. ಈ ಚುನಾವಣೆಯಲ್ಲಿ ಬೀದರ್ ನಗರಸಭೆಯಲ್ಲಿ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ವೇಳೆ ಬಿಜೆಪಿ ಅಭ್ಯರ್ಥಿ ನಿತಿನ್ ನವಲ್ಕರ್, ವಾರ್ಡ್ನ ನಾಗರಿಕರು, ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು. ವಾರ್ಡ್ ನಂಬರ್ 20ರ ಅಭ್ಯರ್ಥಿಯಾದಂಥ ನಿತಿನ್ ನವಲ್ಕಿಲೆ ಅವರ ಪರವಾಗಿ ಪ್ರಚಾರ ಆರಂಭ ಮಾಡಿದ್ದೆವು. ನಿತಿನ್ ನವಲ್ಕಿಲೆಯವರು ಯುವಕರು ಮತ್ತು ಸಮಾಜದ ಬಗ್ಗೆ ಕಾಳಜಿ ಉಳ್ಳುವಂಥವ್ರು. ಅಂಥವರು ಜನಪ್ರತಿನಿಧಿ ಆದರೆ ಆ ವಾರ್ಡ್ನ ಜನರಿಗೆ ಸೇವೆ ಮಾಡಲಿಕ್ಕೆ ಒಂದು ಹೆಚ್ಚಿನ ಅವಕಾಶ ಸಿಗ್ತದೆ. ಇಡೀ ನಮ್ಮ ಅಭ್ಯರ್ಥಿಗಳು ನಮ್ಮದೇನು ಬೀದರ್ನಲ್ಲಿ ಅಭ್ಯರ್ಥಿಗಳಿದ್ದಾರೆ, ಎಲ್ಲರೂ ಕೂಡ ಯುವಕರಿಗೆ ನಾವು ಆದ್ಯತೆ ನೀಡಿದ್ದೇವೆ. ಆ ನಿಟ್ಟಿನಲ್ಲಿ ಒಂದು ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಉದ್ದೇಶದಿಂದ ನಿತಿನ್ ಅವರಂಥ ಸಾಕಷ್ಟು ಜನ ನಮ್ಮ ಅಭ್ಯರ್ಥಿಗಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಇವರ ವಾರ್ಡ್ನಲ್ಲಿ ಪ್ರಚಾರಕ್ಕೆ ಹೋಗಿದ್ದೆವು. ಅಪಾರವಾದ ಜನಬೆಂಬಲ ಕೂಡ ನಮಗೆ ವ್ಯಕ್ತವಾಗ್ತಾ ಇದೆ. ಅವರು ಗೆಲುವು ಈ ವಾರ್ಡ್ನಲ್ಲಿ ನಿಶ್ಚಿತವಾಗಿದ್ದು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.